ಕಲ್ಲಾಟ, ಚೌಕಾಬಾರ, ಕುಂಟೆಬಿಲ್ಲೆ, ಗೋಲಿಯಾಟ ಸ್ಪರ್ಧೆಗಳು ಗಮನ ಸೆಳೆದ್ರೆ ಹಳ್ಳಿಯ ಗುಡಿಸಲು, ರಾಗಿ ಬೀಸೋ ಕಲ್ಲು, ನೊಗ, ನೇಗಿಲು, ಒನಕೆ ಗೊಂಬೆಯಾಟಗಳು ಹಳ್ಳಿಯ ನೆಲದ ಸೊಗಡನ್ನ ಬಿಂಬಿಸಿದವು. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನಾನಿದು ಯಾವತ್ತೂ ಆಡಿರಲಿಲ್ಲ. ಈಗ ಒಂಥರ ಖುಷಿ ಅನಿಸ್ತು. ಹಳೆಯ ಕಾಲದ್ದು ಒಂಥರ ಚೆನ್ನಾಗಿ ಅನಿಸಿತು. ನಮ್ಮ ಅಜ್ಜಿ ಆಗ ಹೇಳ್ಕೊಟ್ಟಿದ್ರು, ಅದಕ್ಕೆ. ಅಷ್ಟೇ ಅಲ್ಲ, ಹಳಿಗುಳಿ ಮಣೆ ಆಟ, ಗಾಳಿಪಟ ಹಾರಿಸೋ ಸ್ಪರ್ಧೆಗಳನ್ನೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಸಖತ್ ಎಂಜಾಯ್ ಮಾಡಿದ್ರು. ಕಾಲೇಜ್ ಹುಡುಗರು ಬೊಗುರಿ ಆಟದಲ್ಲಿ ತಾವೇನೂ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಿದ್ರು. ಗ್ರಾಮೀಣ ಶೈಲಿ ಅಂದ್ರೆ ಗಾಳಿಪಟ ಇರಲೇಬೇಕು ಅಲ್ವೇ? ಅದರಂತೆ ಗಾಳಿಪಟ ಹಾರಿಸೋ ಸ್ಪರ್ಧೆ ಈ ಹಳ್ಳಿ ಸೊಗಡಿಗೆ ವಿಶೇಷ ಮೆರುಗು ನೀಡಿತು. ನಮ್ಮ ಅಜ್ಜಿ ಹೇಳ್ಕೊಡ್ತಾ ಇದ್ರು, ನಾವು ದೊಡ್ಡವರಾಗೋ ಸಮಯದಲ್ಲಿ ಇದು ಟೈಮ್ ಪಾಸ್ಗೆ ಅಂತ ಹೇಳ್ಕೊಡ್ತಾರೆ. ಹುಡುಗಿರಿಗೆ ಜಸ್ಟ್ ಫಾರ್ ಟೈಮ್ ಪಾಸ್ ಹೇಳ್ಕೊಡ್ತಾರೆ. ಇದು ಆಡಬೇಕು ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಕಾಂಕ್ರೀಟ್ ಕಾಡಲ್ಲಿ ಈ ಒಂದು ದಿನ ಪೂರ್ತಿ ಅಕ್ಷರಶಃ ಗ್ರಾಮೀಣ ಪರಿಸರವನ್ನ ಸೃಷ್ಟಿಸಿತ್ತು.